ಬೆಳ್ತಂಗಡಿ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾಜ ಶೆಟ್ಟಿ ಬಂಧನ ಖಂಡಿಸಿ ನಿನ್ನೆ ರಾತ್ರಿ ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕಿನ ಮೇಲಂತಬೆಟ್ಟು ಗ್ರಾಮದಲ್ಲಿ ಅಕ್ರಮ ಕಲ್ಲಿನ ಕೋರೆ ನಡೀತಾ ಇತ್ತು. ಇಲ್ಲಿಗೆ ಮೇ 18ರ ಸಂಜೆ ಬೆಳ್ತಂಗಡಿ ತಹಶೀಲ್ದಾರ್ ನೇತೃತ್ವದ ಪೊಲೀಸ್ ತಂಡ ದಾಳಿ ನಡೆಸಿ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಹಿನ್ನೆಲೆ ನಿನ್ನೆ ಮಧ್ಯರಾತ್ರಿ ಪೊಲೀಸರು ಬೆಳ್ತಂಗಡಿ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾಜ ಶೆಟ್ಟಿ ಅವರನ್ನ ಮನೆಯಿಂದಲೇ ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ. ಈ ಬಗ್ಗೆ ಶಾಸಕ ಹರೀಶ್ ಪೂಂಜಾ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಹರೀಶ್ ಪೂಂಜಾ, ಈ ಅಪರಾಧದಲ್ಲಿ ಭಾಗಿಯಾಗದ ಬಿಜೆಪಿ ಕಾರ್ಯಕರ್ತ ಶಶಿರಾಜ್ ಶೆಟ್ಟಿ ಅವರನ್ನ ಬಂಧಿಸಿರುವುದು ಖಂಡನೀಯ. ಬೆಳ್ತಂಗಡಿ ಪೊಲೀಸರು ಕಾಂಗ್ರೆಸ್ ಏಜೆಂಟ್ನಂತೆ ವರ್ತಿಸ್ತಾ ಇದ್ದಾರೆ. ಒಬ್ಬ ಅಮಾಯಕ ಬಿಜೆಪಿ ಕಾರ್ಯಕರ್ತನಿಗೆ ಅನ್ಯಾಯವಾಗುವುದನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಈ ಮೂಲಕ ಸುಳ್ಳು ಕೇಸ್ ದಾಖಲಿಸಿ ಕಾರ್ಯಕರ್ತರನ್ನ ಬಂಧಿಸಿ ಅವರನ್ನ ದಮನಿಸುವ ಕೆಲಸ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ಬಿಜೆಪಿ ಮಂಡಲದ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ಮಾಡಲಾಗುವುದು ಎಂದಿದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅನೇಕ ಹತ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬೆಳ್ತಂಗಡಿಯಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನನ್ನು ವಿನಾಕಾರಣ ಒಂದು ಸುಳ್ಳು ಮೊಕದ್ದಮೆಯಲ್ಲಿ ಸಿಲುಕಿಸಿ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಪೊಲೀಸ್ನವರು ಈ ರೀತಿಯ ಕೃತ್ಯವನ್ನು ಅವಮಾನೀಯವಾಗಿರ್ತಕ್ಕಂಥ ಕೃತ್ಯವನ್ನು ಈ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇವತ್ತಾಗಿದೆ. ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಅಪರಾಧದ ಏನು ಅಪರಾಧ ಮಾಡಿದ್ದಾರೆ ಎನ್ನುವಂಥದ್ದನ್ನು ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ಶಶಿರಾಜ್ ಎನ್ನುವಂಥ ಕಾರ್ಯಕರ್ತ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಚಟುವಟಿಕೆ ಮತ್ತು ಅಂತಹ ಕಾರ್ಯಕರ್ತರನ್ನು ದಮನಿಸಬೇಕೆನ್ನುವಂಥ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇವತ್ತು ನೇರ ಕಾಂಗ್ರೆಸ್ ಏಜೆಂಟ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಒಬ್ಬ ಅಪರಾಧಿ, ಅದು ಕೊಲೆಗಡುಕ ಇರ್ಬೋದು ಅಥವಾ ರೇಪಿಸ್ಟ್ ಇರ್ಬೋದು, ಅವರನ್ನಾದರೆ ನಾವು ರಾತ್ರಿ ಹೋಗಿ ಮನೆಗೆ ಬಡಿದು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನು ಹೆದರಿಸಿ ಮನೆಗೆ ನುಗ್ಗುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡದಂಥ ಒಬ್ಬ ಕಾರ್ಯಕರ್ತನ ಮನೆಗೆ ರಾತ್ರಿ ಏಕಾಂಗಿ ಮಹಿಳೆಯರಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವರು ನುಗ್ಗಿ ಅವರಿಗೆ ಬೈದು ದೌರ್ಜನ್ಯ ಮಾಡಿ ಇವತ್ತು ಒಬ್ಬ ಕಾರ್ಯಕರ್ತನನ್ನು ರಾತ್ರಿ ಮನೆ ಸ್ಟೇಷನಿಗೆ ಎಳ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಈ ಕ್ಷೇತ್ರದ ಶಾಸಕನಾಗಿ ಮತ್ತು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಇದನ್ನು ಖಂಡಿಸ್ತೇನೆ. ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸರನ್ನು ಅವರ ಅಣತಿಯಂತೆ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ನಾನಿವತ್ತು ಒಬ್ಬ ಸುಳ್ಳು ಕೇಸ್ ಹಾಕಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನಲ್ಲಿ ಬಿಟ್ಟು ಹೋಗುವಂಥ ಶಾಸಕ ನಾನಲ್ಲ. ಆ ಕಾರ್ಯಕರ್ತನ ಜೊತೆ ಬೆಳಗಿನವರೆಗೂ ನಾನು ಸ್ಟೇಷನಲ್ಲೇ ಮಲಗ್ತೇನೆ. ಈ ರೀತಿಯ ದುರಹಂಕಾರದ ಪೊಲೀಸ್ ಇಲಾಖೆಯ ಕಾಂಗ್ರೆಸ್ನ ಪ್ರೇರಣೆಯಿಂದ ನಡವಳಿಕೆ ಇದೆಯಲ್ಲ, ಇದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗಿಯೂ ಇದನ್ನು ನಾವು ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಎಲ್ಲರ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ನಾಳೆ ಯೋಚನೆಯನ್ನು ಮಾಡ್ತೇವೆ. ಏನು ಈ ರೀತಿಯ ಕೃತ್ಯವನ್ನು ಮಾಡದಿರ್ತಕ್ಕಂಥ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡದಂಥ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಸ್ಥಾನದಲ್ಲಿ ಕೂರಿಸಿ ರಾತ್ರಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನಲ್ಲಿ ಕೂಡಿ ಹಾಕಿರ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟವನ್ನು ಮಾಡ್ತೇವೆ. ಅದರ ಜೊತೆಗೆ ನಾವು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವು ಕೇವಲ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ದರ್ಪವನ್ನು ತೋರಿಸಬೇಡಿ. ನನಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಂದ ತಕ್ಷಣ ನೀವು ಈ ರೀತಿಯ ಕಾಂಗ್ರೆಸ್ ಏಜೆಂಟರಂತೆ ಮಾಡುವಂಥ ಕೆಲಸಕ್ಕೆ ಖಂಡಿತ ಅದಕ್ಕೆ ತಕ್ಕ ಸಾಕ್ಷಿಯನ್ನು ನೀವು ಅನುಭವಿಸ್ತೀರಿ. ಯಾರು ಸಮಾಜದಲ್ಲಿ ಸಮಾಜಘಾತುಕ ಶಕ್ತಿ ಕೆಲಸವನ್ನು ಮಾಡ್ತಾರೆ ಅವರ ಬಗ್ಗೆ ನೀವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಅದಕ್ಕೆ ನಮಗೆ ಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ಒಬ್ಬ ರಾಜಕೀಯ ಕಾರ್ಯಕರ್ತನನ್ನು ಪೊಲೀಸ್ ಇಲಾಖೆಯ ಮೂಲಕ ಹುಟ್ಟಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಮ್ಮ ಬಗ್ಗೆ ಇವತ್ತಿಗೂ ಪೊಲೀಸ್ ಇಲಾಖೆ ಬಗ್ಗೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ. ಏನು ಸುಳ್ಳು ಕೇಸನ್ನು ಹಾಕಿ ಕಾಂಗ್ರೆಸ್ನವರ ಒತ್ತಡಕ್ಕೆ ಇವತ್ತು ನೀವು ಅರೆಸ್ಟ್ ಮಾಡಿಕೊಂಡು ಬಂದಿದ್ದೀರಿ,
ತಕ್ಷಣಕ್ಕೆ ಅವನನ್ನು ಬಿಡುಗಡೆ ಮಾಡಬೇಕು. ಮತ್ತು ಯಾರು ನೈಜ ಆರೋಪಿಗಳಿದ್ದಾರೆ, ಯಾರು ನೈಜವಾಗಿರ್ತಕ್ಕಂಥ ಪ್ರಕರಣದ ಹಿಂದೆ ಇದ್ದಾರೆ, ಅವರ ಬಗ್ಗೆ ನಾನು ಯಾರು ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ನಾನೇನು ವಿರೋಧ ಮಾಡೋದಿಲ್ಲ. ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗಡೆಯಿರಿ. ಆದರೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗದವನನ್ನು ರಾಜಕೀಯ ವೈಷಮ್ಯಕ್ಕೋಸ್ಕರ ಕಾಂಗ್ರೆಸ್ನವರ ಷಡ್ಯಂತ್ರಕ್ಕೆ ನೀವು ಈ ರೀತಿ ಮಾಡೋದನ್ನು ನಾವು ವಿರೋಧ ಮಾಡ್ತೀವಿ. ಹೆಸರು ಹೇಳಿದ್ದಾರೆ ಎನ್ನುವಂಥದ್ದು ಹೇಳಿದರೆ ಅಲ್ಲಿ ಆ ಜಾಗದ ಓನರ್ ಇದ್ದಾರೆ, ಅಲ್ಲಿ ಸಂಬಂಧಪಟ್ಟಂಥ ನೆರೆಹೊರೆಯವರಿದ್ದಾರೆ, ಅವ್ರ ಹತ್ರ ಅದರ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಏಕಾಏಕಿ ತಂದು ಇವರು ಕೇಸ್ ಫಿಕ್ಸ್ ಮಾಡಿ ಮನೆಗೆ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಆ ಕೇಸಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ಶಶಿರಾಜ್ ಆ ಸ್ಪಾಟಿಗೆ ಹೋಗದೆ ಎಷ್ಟು ದಿನ ಆಗಿರ್ಬೋದು. ಅದಕ್ಕೆ ಆ ಘಟನೆಗೂ ಇದಕ್ಕೂ ಶಶಿರಾಜ್ಗೂ ಸಂಬಂಧನೇ ಇಲ್ಲದ ಕೇಸ್ನಲ್ಲಿ ಒಳಗೆ ಹಾಕೋದಂತ ಹೇಳಿದರೆ ಇದು ರಾಜಕೀಯ ವೈಷಮ್ಯವನ್ನು ಕಾಂಗ್ರೆಸ್ನವರು ಪೊಲೀಸ್ನವರ ಇಲಾಖೆಯ ಮೂಲಕ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಇದು. ಇನ್ನು ಬೆಳ್ತಂಗಡಿ ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀನಿವಾಸರಾವ್ ಧರ್ಮಸ್ಥಳ ಮಾತನಾಡಿ, ಒಬ್ಬ ಬಿಜೆಪಿ ಕಾರ್ಯಕರ್ತನನ್ನ ಮಧ್ಯರಾತ್ರಿ ಮನೆಗೆ ನುಗ್ಗಿ ಮನೆಯವರ ಎದುರಲ್ಲಿ ಬಂಧಿಸಿರುವುದು ಖಂಡನೀಯ. ಇದು ರಾಜಕೀಯ ಪ್ರೇರಿತ ಘಟನೆ. ಮುಂದಿನ ದಿನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದಿದ್ದಾರೆ. ರಾಜಕೀಯ ಪ್ರೇರಿತವಾದಂಥ ಇದೊಂದು ಹುನ್ನಾರ. ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ಸಿನ ಒಂದು ದುರಾಡಳಿತವನ್ನು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಮಾಯಕನಾದಂಥ ಒಬ್ಬ ಕಾರ್ಯಕರ್ತನನ್ನು ಈ ರೀತಿ ಬಂಧಿಸುವಂಥದ್ದು ಸರಿಯಲ್ಲ. ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಇದನ್ನು ಬಹಳ ಕಠೋರವಾಗಿ ಖಂಡಿಸ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬೃಹತ್ತಾದಂಥ ಪ್ರತಿಭಟನೆಯನ್ನು ಕೂಡ ನಾವು ಕೈಗೊಳ್ಳಲಿಕ್ಕಿದ್ದೇವೆ. ಈ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ. ತಡರಾತ್ರಿ ಆದರೂ ಮಾನ್ಯ ಶಾಸಕರನ್ನು, ಜನಪ್ರತಿನಿಧಿಯನ್ನು ಒಂದು ಸ್ಟೇಷನ್ನ ಬಾಗಿಲಿನಲ್ಲಿ ಹೀಗೆ ಕೂತ್ಕೊಳಿಸಿ ಈ ರೀತಿಯ ಒಂದು ಪ್ರಕ್ರಿಯೆ ನಡೀತದೆ ಅಂತೇಳಿದರೆ ಇದೊಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ವಿಚಾರ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಕೂಡ ಜನಗಳ ಆಶೋತ್ತರಗಳನ್ನು ಈಡೇರಿಸಲಿಕ್ಕಿರುವಂಥದ್ದು ಮತ್ತು ಅವರೆಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು. ಅಂತಹ ಜನಪ್ರತಿನಿಧಿಗೆ ಕೂಡ ಈ ಒಂದು ತಡರಾತ್ರಿಯಲ್ಲಿ ಸ್ಟೇಷನ್ ಬಾಗಿಲಿಗೆ ಕೂತ್ಕೊಳ್ಬೇಕು ಅಂತೇಳಿದರೆ ಈ ಒಂದು ಸಂಗತಿ ಬಹಳ ಗಂಭೀರವಾದದ್ದು. ಹಾಗಾಗಿ ಇದರ ಬಗ್ಗೆ ಕಠೋರವಾಗಿ ನಾವು ಖಂಡಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಇದರ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳುವ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.